ತಾಲೂಕಿನ ಕೊಣನೂರು ಬಿಎಂಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಉದ್ಯೋಗ ಮೇಳವನ್ನು ಫೆಬ್ರವರಿ 22ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ನಿರುದ್ಯೋಗಿ ಯುವಕ ಯುವತಿಯರು, ಮಹಿಳೆಯರು, ಪುರುಷರು ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಶಾಸಕ ಎ ಮಂಜು ಮನವಿ ಮಾಡಿದರು. ಬಿಎಂಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಉದ್ಯೋಗ ಮೇಳಗಳು ನಗರ ಪ್ರದೇಶಕ್ಕೆ ಸೀಮಿತವಾಗಿ ನಡೆಯುತ್ತವೆ. ಈ ಕಾಲೇಜಿನ ಅಧ್ಯಾಪಕ ವರ್ಗ ಸೇರಿಕೊಂಡು ಗ್ರಾಮೀಣ ಭಾಗದ ಎಲ್ಲಾ ವಯಸ್ಸಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಈ ವಿನೂತನ ಮತ್ತು ಅವಶ್ಯಕವಾಗಿರುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದರು. ಎಲ್ಲರಿಗೂ ಕೂಡ ಒಂದು ಗ್ರಾಮಾಂತರ ಮಕ್ಕಳು ಓದಿರ್ತಕ್ಕಂಥವ್ರಿಗೆ, ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ಒಂದು ನಮ್ಮ ಮಟ್ಟದಲ್ಲಿ ಕೊಣನೂರು ಕಾಲೇಜ್ ಮಟ್ಟದಲ್ಲಿ ಇಲ್ಲಿಗೆ ಸುಮಾರು ನಾವು ಅವ್ರ ಜೊತೆ ಕರೆಸ್ಪೆಂಡ್ ಮಾಡಿದಾಗ 700ರಿಂದ 1000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಇದು ಹಳ್ಳಿಗಳಲ್ಲಿ ಆದಾಗ ಮಾತ್ರ ಜಾಬ್ಲೆಸ್ ಇರ್ತಕ್ಕಂಥ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದಕ್ಕೆ ಮೊದಲು ಕಂಪನಿಗಳಿಗೆ ನಾನು ಸ್ವಾಗತ ಕೊಡ್ತಿದ್ದೀನಿ. ಈ ಸದುಪಯೋಗವನ್ನು ಗ್ರಾಮಾಂತರದಲ್ಲಿ ಓದಿ ಇಲ್ಲೇ ಕೆಲಸ ವಂಚಿತರಾಗಿ ಸಿಗ್ತಾ ಇರ್ತಕ್ಕಂಥವ್ರಿಗೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಶನಿವಾರ 8ರಿಂದ 4 ಗಂಟೆವರೆಗೆ ನಡೀತದೆ. ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ತಾವೆಲ್ಲರೂ ಬಂದು ಈ ಸೌಕರ್ಯಗಳನ್ನು ಸದುಪಯೋಗ ಮಾಡಿಸ್ಕೋಬೇಕು. ನಾಟ್ ಓನ್ಲಿ ಅರ್ಕಲೂರು ತಾಲೂಕು ನಿಯರ್ ಬೈ ಇರ್ತಕ್ಕಂಥ ಎಲ್ಲ ಇದರಲ್ಲೂ ಬರ್ತಕ್ಕಂಥ ಅವಕಾಶ ಇದೆ. ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಉದ್ಯೋಗ ಮೇಳ ಸಂಯೋಜಕ ಸುನಿಲ್ ಮಾತನಾಡಿ, ಬೆಂಗಳೂರಿನ ಅನೇಕ ಪ್ರಖ್ಯಾತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿವೆ. ಸುಮಾರು 50ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳುತ್ತಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ, ಸ್ನಾತಕೋತ್ತರ ಪದವಿ, ಎಂಜಿನಿಯರ್ ಪದವೀಧರರು, ಎಂಬಿಎ, ಬಿಬಿಎ, ಡಿಪ್ಲೊಮೊ, ಐಟಿಐ, ಇತರೆ ಶಿಕ್ಷಣ ಮುಗಿಸಿರುವವರು ಭಾಗವಹಿಸಿ ಉದ್ಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದರು. ಮೊದಲನೇದಾಗಿ ಇಲ್ಲಿ ಪ್ರಥಮ ಬಾರಿಗೆ ಕೊಣನೂರಿನಲ್ಲಿ ನಡೀತಾ ಇದೆ ಉದ್ಯೋಗ ಮೇಳ. ಇದರ ಫಲಾನುಭವಿಗಳು ಬರೀ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಸಮಸ್ತ ಕೊಣನೂರು ಪರಿಸರ ಮತ್ತು ಅರಕಲಗೂಡು ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಇಂದ ಪಿಜಿ ವರೆಗೆ ಯಾವುದೆಲ್ಲ ಡಿಗ್ರೀಸ್ ಇದ್ರೂ ಸಹ, ಅವರು ಯಾವುದೇ ಕ್ಷೇತ್ರದಲ್ಲಿ ಡಿಗ್ರಿ ಮಾಡಿದ್ರು ಸಹ ನಮ್ಮಲ್ಲಿ ಬಂದು ನೋಂದಣಿ ಮಾಡಿಕೊಂಡು ಉದ್ಯೋಗ ಮೇಳದಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಅವಕಾಶ ಇರುತ್ತೆ. ಹಾಗೆ ಮಹಿಳೆಯರಿಗೂ ಸಹ ಇಲ್ಲಿ ಹೊಸ ರೀತಿಯಾದಂತಹ ಅವಕಾಶವನ್ನ ನಾವು ಕೊಡಬೇಕು ಅಂತ ಅನ್ಕೊಂಡಿದೀವಿ. 35 ವರ್ಷ ಮೀರಿರ್ತಕ್ಕಂಥ ಮಹಿಳೆಯರಿಗೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಮತ್ತೆ ಹಾಗೆ ಓಲ್ಡ್ ಏಜ್ ಇಂಥ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ಅವರಿಗೆ ಪರ್ಸನಲ್ ಆಗಿ ತರಬೇತಿಯನ್ನ ಕೊಟ್ಟು ಕಂಪನಿಗಳು ಅವ್ರನ್ನ ರೆಕ್ರೂಟ್ ಮಾಡೋದಕ್ಕೆ ತಯಾರಾಗಿದ್ದಾವೆ. ಸೊ ಅಂತ ಮಹಿಳೆಯರು ಸಹ ನಮ್ಮ ಉದ್ಯೋಗ ಒಂದು ಮೇಳದಲ್ಲಿ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಅಷ್ಟೇ ಅಲ್ದಿರ ನಮ್ಮ ಒಂದು ಕಾಲೇಜಿನಲ್ಲಿ ಈಗಾಗಲೇ ವ್ಯಾಸಂಗವನ್ನ ಮುಗಿಸಿ ಬೇರೆ ಬೇರೆ ಕಡೆ ತೆರಳಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳು, 10 ವರ್ಷದ ಹಿಂದೆ ಡಿಗ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಬಂದು ಈ ಒಂದು ಉದ್ಯೋಗ ಮೇಳದ ಲಾಭವನ್ನ ಪಡ್ಕೊಳ್ಬಹುದು. ಅಷ್ಟೇ ಅಲ್ದಿರ ಮುಂದೆ ಕಾಲೇಜಿನಲ್ಲಿ ಇನ್ನು ಕ್ಯಾಂಪಸ್ ಡ್ರೈವ್ ಅಂತ ಮಾಡಬೇಕು ಅಂತಿದೀವಿ. ಹಲವಾರು ಮಿನಿ ಉದ್ಯೋಗ ಮೇಳಗಳನ್ನ ಮಾಡಬೇಕು ಅಂತಿದೀವಿ. ಸೊ ಅಂತಹ ಉದ್ಯೋಗ ಮೇಳದಲ್ಲಿ ಹಿಂದೇನಾದ್ರೂ ನೀವು ಬಹುಶಃ 22ನೇ ತಾರೀಕು ಎಲ್ಲರೂ ಬರ್ತೀರಾ, ಆದ್ರೆ ಒಂದು ವೇಳೆ ನೀವು ಅಲ್ಲೇನಾನ ಅವಕಾಶ ವಂಚಿತರಾದರೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ 3 ತಿಂಗಳ ನಂತರ ನಾವು ಮಿನಿ ಉದ್ಯೋಗ ಮೇಳವನ್ನ ಮಾಡ್ತೀವಿ, ಮತ್ತೆ ಕ್ಯಾಂಪಸ್ ಡ್ರೈವ್ ಅಂತ ಮಾಡ್ತೀವಿ. ಅದರಲ್ಲಿ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಕೊಣನೂರಿನಲ್ಲಿರ್ತಕ್ಕಂತಹ ಐಟಿಐ, ಪಿಯುಸಿ, ಡಿಪ್ಲೊಮೊ, ತಾಂತ್ರಿಕೇತರ ಶಿಕ್ಷಣವನ್ನ ಮಾಡ್ಕೊಂಡಿರ್ತಕ್ಕಂತಹ ಅನೇಕ ವಿದ್ಯಾವಂತ ಉದ್ಯೋಗಸ್ಥ ಉದ್ಯೋಗ ಮಾಡಿ ಯಾವುದೋ ಒಂದು ಕಾರಣದಿಂದ ಬಿಟ್ಟು ಬಂದಿರತಕ್ಕಂಥವ್ರು ನಿರುದ್ಯೋಗಿ ವಿದ್ಯಾವಂತರು ನಮ್ಮಲ್ಲಿ ಬಂದು ನೀವೊಂದ್ಸತಿ ಇಲ್ಲಿ ಪ್ರಯತ್ನವನ್ನ ಪಡಬಹುದು. ಇಲ್ಲಿ 100% ಪ್ಲೇಸ್ಮೆಂಟ್ ಕೊಡಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ. ಸೊ 100% ಅಷ್ಟು ಒಂದು ಡ್ರೈವ್ ಅನ್ನ ಮಾಡೋದಕ್ಕೆ ಪ್ರಥಮ ಹಂತದಲ್ಲಿ ಸಾಧ್ಯವಾಗದಿದ್ದರೂ ಮುಂದಿನ 6 ತಿಂಗಳ 1 ವರ್ಷದಲ್ಲಿ ಯಾರೆಲ್ಲ ಡಿಗ್ರಿ ಮುಗಿಸಿದ್ದಾರೆ ಅವರೆಲ್ಲರಿಗೂ ಸಹ ಒಂದು ಉದ್ಯೋಗದಲ್ಲಿ ಒಂದು ಅವಕಾಶವನ್ನ ಕೊಡಬೇಕು ಅಂತಕ್ಕಂಥದ್ದು ಕಾಲೇಜಿನ ಆಡಳಿತ ಮಂಡಳಿ, ಮಾನ್ಯ ಶಾಸಕರು ಹಾಗೂ ಸಿಡಿಸಿ ಎಲ್ಲರ ಅಭಿಲಾಷೆ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ನಿರಂತರವಾದ ಪ್ರಯತ್ನವನ್ನ ಮಾಡ್ತೇವೆ. ಪ್ರಾಂಶುಪಾಲ ರಾಜೀವ್, ಸಿಡಿಸಿ ಉಪಾಧ್ಯಕ್ಷ ಚೌಡೇಗೌಡ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಿಸ್ಬಾ ರಿಜ್ವಾನ್, ಅಧ್ಯಾಪಕರು, ಪ್ರಮುಖರು ಹಾಜರಿದ್ದರು.